ಡಾಕ್ಟರ್ ಮಂಜುನಾಥ್ ಅವರು ಡಿ. ಕೆ. ಸುರೇಶ್ ವಿರುದ್ಧ ಗೆದ್ದಿದ್ದಾರೆ. ಡಿ. ಕೆ. ಸುರೇಶ್ ಅವರ ಪ್ರದೇಶದಲ್ಲೇ ಅವರು ಸೋತಿದ್ದಾರೆ. ಕನಕಪುರದ ಜನರು ಇವರಿಗೆ ಸರಿಯಾದಂಥ ಪಾಠವನ್ನು ಕಲಿಸಿದ್ದಾರೆ. ಇವರು ಗುಂಡಾಗಿರಿ, ಹಗರಣ ಎಲ್ಲ ಮಾಡ್ತಾಯಿದ್ರೆ ಯಾರು ಓಟ್ ಹಾಕ್ತಾರೆ ಇವರಿಗೆ? ಜನರಿಗೆ ಮಂತ್ರಿ ಆದ ಅಂತ ಸೊಕ್ಕು ತೋರಿಸ್ಬಾರ್ದು. ಜನರಿಗೆ ಸ್ವಲ್ಪ ಅವರಿಗೆ ರೆಸ್ಪೆಕ್ಟ್ ಕೊಟ್ಟು ಮಾತಾಡಿಸ್ಬೇಕು, ಎಲ್ಲ ಮಾಡಬೇಕು. ಇವರು ಗುಂಡ ಥರ ಈ ಅಂದರೆ ಈ ಶಿವಕುಮಾರ್ ಮತ್ತು ಈ ಡಿ. ಕೆ. ಸುರೇಶ್ಗೆ ಯಾರು ಓಟ್ ಹಾಕ್ತಾರೆ? ಯಾರು ಓಟ್ ಹಾಕಲ್ಲ. ಇಷ್ಟು ದಿವಸ ಏನೋ ಗೆಲ್ಲಿಸಿದ್ದಾರೆ, ಇನ್ನು ಮುಂದೆ ಅಷ್ಟೇ. ಇವರಿಗೆ ಯಾರಾದರೂ ಒಳ್ಳೆಯವ್ರು ಬರ್ತಾರೆ ಅಂತ ಕಾಯ್ತಾ ಇದ್ದಿರಬೇಕು. ಮಂಜುನಾಥ್ ಬಂದಿದ್ದಾರೆ ಅಂತ ಓಟನ್ನು ಅವರಿಗೆ ಹಾಕಿಬಿಟ್ಟಿದ್ದಾರೆ ಎಲ್ಲ. ಬಡ ಮಕ್ಕಳ ಶಾಲೆಯ ಸಲುವಾಗಿ ಈ ವಿಡಿಯೋವನ್ನು ಮಾಡ್ತಿದ್ದೇವೆ. ನಮ್ಮ ವಿಡಿಯೋವನ್ನು ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಹೆಲ್ಪ್ ಮಾಡಿ. ದೇವೇಗೌಡರ ಕುಟುಂಬನ ಮುಳುಗಿಸ್ಬೇಕು ಅಂತ ಪ್ರಜ್ವಲನ ಪೆನ್ ಡ್ರೈವಿನ ಹಗರಣನ ಈ ಶಿವಕುಮಾರು ಚೆನ್ನಾಗಿ ಮಾಡಿದ್ದಾನೆ. ಅದರಿಂದ ಪ್ರಜ್ವಲು ಸೋತ್ಬಿಟ್ಟ. ಪ್ರಜ್ವಲ ಏನು ಮಾಡಿದಾನೋ, ವಿಡಿಯೋ ಮಾಡಿದ್ನೋ ಇಲ್ವೋ ಅದೂ ಸರಿಯಾಗಿ ಗೊತ್ತಿಲ್ಲ. ಇವ್ರುಗಳು ಮುಂಚೆ ಕಳ್ಳರು ಎಡಿಟ್ ಮಾಡಿರ್ತಾರೆ ಏನೇನೋ. ಅವನು ಒಂದು ಮಾಡಿದರೆ ಇವ್ರು 1000 ಮಾಡಿ 2000 3000 ಹಂಚಿದ್ದಾರೆ. 2000 3000 ಮೊಬೈಲಲ್ಲಿ ಇರೋದೇ ಇಲ್ಲ. ಇವರೇ ಅದನ್ನೆಲ್ಲ ಮಾಡಿ ಸುಮ್ಮನೆ ಹಂಚಿ ದೇವೇಗೌಡರ ಮುಖಕ್ಕೆ ಮಸಿ ಬಳಿಯಕ್ಕೆ ಹೋಗಿ ಕನಕಪುರದ ಬೆಂಗಳೂರು ಗ್ರಾಮಾಂತರ ಜನ ಇವ್ರ ಮುಖಕ್ಕೆ ಮಸಿ ಬಳಿದಿದ್ದಾರೆ. ಅವ್ರ ವಿರುದ್ಧ ದೇವೇಗೌಡರ ಅಳಿಯನೇ ಎದ್ದು ಗೆದ್ದುಬಿಟ್ಟಿದ್ದಾರೆ. ಅವರು ಡಾಕ್ಟ್ರು ಇವರ ಹೃದಯಕ್ಕೆ ಕೈ ಹಾಕಿಬಿಟ್ಟಿದ್ದಾರೆ. ಡಿ. ಕೆ. ಶಿವಕುಮಾರ್ ಮತ್ತು ಡಿ. ಕೆ. ಸುರೇಶ್ ಅವರ ಹೃದಯಕ್ಕೆ ಕೈ ಹಾಕಿಬಿಟ್ಟಿದ್ದಾರೆ. ಡಾಕ್ಟರ್ ಮಂಜುನಾಥ್ ಹೃದಯದ ಡಾಕ್ಟ್ರ್ ಅವರು. ಇವಾಗ ಜನಗಳನ್ನು ಎಲ್ಲ ಎಜುಕೇಟೆಡ್ ಆಗ್ತಾ ಇದ್ದಾರೆ. ಅವರಿಗೆ ಒಳ್ಳೆಯದು ಕೆಟ್ಟದ್ದು ಎಲ್ಲ ಗೊತ್ತಾಗುತ್ತೆ. ಗುಂಡಾಗಿರಿ ಎಲ್ಲ ನಡೆಯಲ್ಲ ಇವಾಗ. ಯಾರು ಗುಂಡಾಗಿರಿಯನ್ನು ಸಹಿಸಲ್ಲ. ದುಡ್ಡಿದ್ರೆ ನಿನ್ನ ಹತ್ರ ಇದೆ ಹೋಗಲ್ಲೇ ಅಂತಾರೆ. ಇವರುಗಳು ದುಡ್ಡಿನ ಮಧ್ಯದಲ್ಲಿ ಎಲ್ಲ ಅನಾಚಾರ ಮಾಡಿ ಎಲ್ಲ ಮೋಸ ಮಾಡಿ ದುಡ್ಡು ಗಳಿಸಿಟ್ಟಿದ್ದಾರೆ. ಅವರು ದರ್ಪವನ್ನು ತೋರಿಸ್ತಾರೆ ಎಲ್ಲರಿಗೂ. ಇವ್ರ ದರ್ಪ ಯಾರು ಕೇರೆ ಮಾಡಲ್ಲ. ದೇವೇಗೌಡರ ಹೆಸರನ್ನು ಹಾಳು ಮಾಡೋಣ ಅಂತ ಹೋಗಿದ್ದಾರೆ. ಹಾಗೆ ಮಾಡಿ ಇಡೀ ದೇವೇಗೌಡರ ಹೆಸರೇ ಅಷ್ಟೇ ಅಲ್ಲ, ಕರ್ನಾಟಕದ ಹೆಸರು, ಹಾಸನದ ಹೆಸರು, ಇಂಡಿಯಾದ ಹೆಸರನ್ನು ಹಾಳು ಮಾಡಿ ಫಾರಿನ್ನಿಗೆಲ್ಲ ಏನೇನೋ ಸಂದೇಶ ಕಳಿಸಿ ಇದೆಲ್ಲ ಇದರ